ನಿಮಗೆ ಗೊತ್ತಿದು ಇರಬಹುದು, ದೇಶಕ್ಕೆ ಸ್ವಾತಂತ್ರ್ಯ ಡಿಕ್ಲೇರ್ ಆಯಿತು. ಆದ ಕೂಡಲೇ ಮುಸಲ್ಮಾನರಿಗೆ ಪಾಕಿಸ್ತಾನ, ಹಿಂದೂಗಳಿಗೆ ಹಿಂದೂಸ್ತಾನ ಅಂತ ಕೊಟ್ಟರು. ಆವಾಗ ಅಲ್ಲಿಂದ ಹಿಂದೂಗಳನ್ನು ಓಡಿಸ್ಲಿಕ್ಕೆ ಆರಂಭ ಮಾಡಿದರು. 36,000 ಜನ ಹಿಂದೂಗಳು 300-400 ಕಿಲೋಮೀಟರ್ ಪ್ರವಾಸ ಮಾಡಿಕೊಂಡು ಲಾಹೋರ್ ಬಾರ್ಡ್ರಿಗೆ ಬರಬೇಕಾಗಿತ್ತು. ದಾಟಿ ವಾಘಾ ಬಾರ್ಡ್ರ್ ಅಥವಾ ಎಲ್ಲಿ ಸಮೀಪ ಸಿಗುತ್ತೋ ಅಲ್ಲಿ 36,000 ಜನ ಹೊರಟಿದ್ರು. ಬಂದು ಮುಟ್ಟಿದವರು ಕೇವಲ 3,000 ಜನ. 33,000 ಜನರ ಕಗ್ಗೊಲೆ ದಾರಿಯಲ್ಲೇ ಆಯಿತು. ಬರುವಂಥವರು ಹೆಂಡರು ಮಕ್ಕಳು ಎಲ್ಲರನ್ನೂ ಕರ್ಕೊಂಡು ಬರ್ತಿದ್ರು. ಅವ್ರ ಕಣ್ಣೆದರಿಗೆ ಅವ್ರ ಹೆಂಡತಿ, ಅವ್ರ ಮಕ್ಕಳು, ಅವ್ರ ತಾಯಿಯ ಮೇಲೆ ರಸ್ತೆಯಲ್ಲೇ ಬಲಾತ್ಕಾರ ಮಾಡಿದರು, ಬೆಂಕಿ ಹಚ್ಚಿದ್ರು ಅವರಿಗೆ. ಅಂಥ ಸಂದರ್ಭದಲ್ಲಿ ಅವರೆಲ್ಲ ಎಚ್ಚರಾಗಿ ಏನು ಮಾಡಿದರು ಅಂದ್ರೆ, ಎಲ್ಲೆಲ್ಲಿ ಯಾವ ಅಂಗಡಿಗಳಲ್ಲಿ ವಿಷ ಸಿಗುತ್ತೋ ಕಿಲೋಗಟ್ಟಲೆ ವಿಷ ಖರೀದಿ ಮಾಡ್ಕೊಂಡು ಬಂದರು. ಪ್ರತಿಯೊಬ್ಬ ತಾಯಿ ಹತ್ರ ಒಂದು ವಿಷದ ಚೀಟಿಯನ್ನು ಕೊಟ್ಟರು. ನಿಮ್ಮ ಜೀವಕ್ಕೆ ಕುತ್ತು ಬಂತು ಅಂದ್ರೆ, ಇಂಥ ಪ್ರಸಂಗ ಬಂತು ಅಂದ್ರೆ ತಕ್ಷಣ ವಿಷ ತಗೊಂಡು ಸತ್ತು ಬಿಡ್ರಿ ಅಂತ. ಎಂಥ ಆಶ್ಚರ್ಯ ಅಂದ್ರೆ, ಆ ವಿಷ ಹಂಚಿದ್ರೆ ನನಗೆ ಕೊಡ್ರಿ ನಿನಗೆ ಕೊಡ್ರಿ ಅಂತ ಹೆಣ್ಮಕ್ಳು ಜಗಳಾಡಿದ್ರಲ್ಲಿ. ನುಗ್ಗಾಟ ವಿಷ ತಗೊಳಕ. ಯಾಕಂದ್ರೆ ಅವ್ರ ಕಣ್ಣು ಮುಂದೆ ಮತ್ತೊಂದು ಧರ್ಮದವರು ತಮ್ಮ ಮನೆಯವ್ರ ಮೇಲೆ ಮಾಡಿದಂಥ ಅತ್ಯಾಚಾರವನ್ನು ಈ ಕಣ್ಣುಗಳಿಂದ ನೋಡ್ಲಿಕ್ಕಾಗಲಿಲ್ಲ. ನನಗೆ ವಿಷ ಕೊಡ್ರಿ ನಿನಗೆ ವಿಷ ಕೊಡ್ರಿ ಅಂತ ಬಡದಾಡಿದ್ರು. ನಾ ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ, ನಾವು ಒಂದು ವೇಳೆ ಕಣ್ಣು ಮುಚ್ಕೊಂಡು ಕುಂತ್ರೆ ನಮಗೆ ಈ ವೇಳೆ ಬರೋಕ್ಕೆ ಭಾಳ ವೇಳೆ ಹತ್ತೋದಿಲ್ಲ. ಅದನ್ನು ಈಶ್ವರಪ್ಪನವ್ರು ಕಂಡಾರ. ಮುಂದೆ ಏನಾಗ್ಬೋದು ನಮ್ಮ ದೇಶಕ್ಕೆ, ಮುಂದೆ ನಮ್ಮ ದೇಶದ ಪರಿಸ್ಥಿತಿ ಏನಾಗಬಹುದು, ಅದಕ್ಕೆ ಈಗಿನಿಂದನ ನಾವು ಇದ್ದವರ ಗಟ್ಟಿಮುಟ್ಟಾಗಿರಬೇಕು. ನಮ್ಮ ಸಂಸ್ಕೃತಿ ಉಳಿಬೇಕು. ನಮ್ಮ ದೇವ್ರ ಪೂಜಾ ನಮಗೆ ಮಾಡೋ ಸ್ವಾತಂತ್ರ್ಯ ಇರಬೇಕು. ಶ್ರೀಪೆರಂಬುದೂರದ ಪಕ್ಕದ ಒಂದು ಹಳ್ಳಿಯಲ್ಲಿ ಹೈಕೋರ್ಟ್ನಲ್ಲಿ ಒಂದು ಅಪೀಲ್ ಮಾಡಿದರು. ಈ ಲಕ್ಷ್ಮೀ ಗುಡಿಯಲ್ಲಿ ಇವರು ಪೂಜೆ ಮಾಡ್ತಾರ, ಆರತಿ ಮಾಡ್ತಾರ, ನಮಗೆಲ್ಲ ತೊಂದರೆ ಆಗ್ತೈತಿ, ಇದನ್ನು ಬಂದ್ ಮಾಡಬೇಕು ಅಂತ ಹೈಕೋರ್ಟ್ನಲ್ಲಿ ಒಂದು ಅರ್ಜಿ ಹಾಕಿದ್ರು ಊರವರೆಲ್ಲ ಸೇರಿ. ಯಾಕೆಂದ್ರೆ ಆ ಊರೊಳಗೆ 55% ಮುಸಲ್ಮಾನರಿದ್ದರು, ಹಿಂದೂಗಳು 45% ಆಗಿತ್ತು. ಆಗ್ತದೆ. ಇದು ಇಂದಿನ ಮಾತಲ್ಲ. ಯಾವಾಗ ಪರಕೀಯ ಆಕ್ರಮಣ ಶುರುವಾಯಿತು ಅಂದಿನಿಂದ ಇಂದಿನವರೆಗೆ ನಡೆದೇ ಇದೆ. ಅದನ್ನೇ ಪೂಜ್ಯರು ಹೇಳುವಾಗ, ಈಶ್ವರಪ್ಪನವರು ಹೇಳುವಾಗ, ನಮ್ಮಲ್ಲಿ ತುಷ್ಟೀಕರಣದ ಏನು ಒಂದು ಚಳುವಳಿ ಆರಂಭ ಆಗಿದೆ, ಅದರ ಪರಿಣಾಮ ಎಲ್ಲಿ ಹೋಗಿ ನಿಲ್ಲುತ್ತೋ ಹೇಳಲಿಕ್ಕಾಗೋದಿಲ್ಲ. ನಾವು ಬರೀ ನಮ್ಮ ಜಾತಿಗಳಲ್ಲಿ ಬಡದಾಡ್ಲಿಕ್ಕೆ ಹತ್ತಿದ್ದೀವಿ ಅಂತಂದ್ರೆ ನಾವು ಯಾವಾಗ ತೀರಿ ಹೋಗ್ತೀವಿ ನಮ್ಗೆ ಗೊತ್ತಾಗೋದಿಲ್ಲ. ನಾವು ಇದನ್ನು ಬಿಟ್ಟು ಮೇಲೆ ಹೇಳ್ಬೇಕಾಗ್ತದೆ. ಈಶ್ವರಪ್ಪನವರೇ, ಮೊನ್ನೆ ಮಹಾರಾಷ್ಟ್ರದಲ್ಲಿ ಇಲೆಕ್ಷನ್ ಆಯಿತು. ಇಲೆಕ್ಷನ್ಗಿಂತಲೂ ಪೂರ್ವದಲ್ಲಿ ಮಹಾರಾಷ್ಟ್ರದಲ್ಲಿ 2 ಬಣಗಳು ತುಂಬ ದೊಡ್ಡ ಜಾತೀಯ ರಾಜಕಾರಣವನ್ನು ಎಬ್ಬಿಸಿದ್ದು. ಒಂದು, ಮರಾಠ ರಿಸರ್ವೇಷನ್ ಸಲುವಾಗಿ ಒಬ್ಬ ಮನುಷ್ಯ ಆಮರಣ ಉಪವಾಸ ಕೂತು ಬಹಳ ದೊಡ್ಡ ಆಂದೋಲನ ಮಾಡ್ತಿದ್ದ. 20-30 ಲಕ್ಷ ಜನ ಅವನಿಗೆ ಸಪೋರ್ಟ್ ಮಾಡಲಿಕ್ಕೆ ಅವನ ಹತ್ರ ಕೂತರು. ಮುಂಬೈ ಇಡೀ ಶಹರದ ಮೇಲೆ ಆಕ್ರಮಣ ಮಾಡಬೇಕು ಅಂತ ಹೊರಟರು. ಅದರ ವಿರುದ್ಧವಾಗಿ ಮತ್ತೊಂದು ಕಡೆ OBC ಆಂದೋಲನ ಸ್ಟಾರ್ಟ್ ಆಯಿತು. ಅಂಥದ್ರಲ್ಲೇ ಇಲೆಕ್ಷನ್ ಡಿಕ್ಲೇರ್ ಆಯಿತು. ಹಾಗಾದ್ರೆ ಈ ರಾಜ್ಯವನ್ನು ಹೇಗೆ ಉಳಿಸೋದು? ನಮ್ಮ ಜನನೇ ಈ ರೀತಿ ಬಡದಾಡಿದರೆ ಹೇಗೆ ಉಳಿಸೋದು? ಅಂಥ ಸಂದರ್ಭದಲ್ಲಿ ತಾವೇನೀಗ ಮಾಡ್ತಾ ಇದ್ದೀರಲ್ಲ, ಇದೇ ಕೆಲಸ ನಾನು ಮಾಡಿದೆ. 3,000 ಜನ ಸಾಧು ಸಂತರನ್ನು ಒಂದು ಕಡೆ ಸೇರಿಸಿ ನಮ್ಮ ಮಠದಲ್ಲಿ 2-3 ದಿನಗಳವರೆಗೆ ದಿವಸಕ್ಕೆ 4-5ರಂತೆ ಚರ್ಚಾ ಸತ್ರಗಳನ್ನು ಮಾಡಿ, ಆ ಚರ್ಚೆಗಳಲ್ಲಿ ಏನು ಚರ್ಚೆ ಮಾಡಿದ್ದು ನಾವು? ಒಡೆಯುತ್ತಿರುವ ನಮ್ಮ ಸಂಸಾರಗಳು,
ಮಾತು ಕೇಳದಿರುವ ಮಕ್ಕಳಿಂದಾಗಿ ನಮ್ಮ ಪ್ರಪಂಚದಲ್ಲಿ ಉಂಟಾಗಿರುವ ಸಮಸ್ಯೆಗಳು, ಬದಲಾಗುತ್ತಿರುವಂಥ ಜನಸಂಖ್ಯೆ, ಡೆಮೋಗ್ರಫಿ ಚೇಂಜ್ ಆಗ್ತಾ ಇದೆ. ಹರೆಯದ ಹೆಣ್ಣು ಹುಡುಗಿಯರು ಇವತ್ತು ತಮ್ಗೆ ಗೊತ್ತೈತೋ ಇಲ್ಲೋ ಗೊತ್ತಿಲ್ಲ, ಪ್ರತಿಯೊಂದು ಜಿಲ್ಲೆಯಲ್ಲಿ ತಿಂಗಳಿಗೆ 100ಕ್ಕಿಂತ ಹೆಚ್ಚು ಕಂಪ್ಲೇಂಟ್ಸ್ ಇವೆ ಹುಡುಗಿಯರು ಹೋಗಿದ್ದು. ಎಲ್ಲಿ ಹೋದ್ರು ಇವರೆಲ್ಲ? ಒಂದೊಂದು ರಾಜ್ಯದಲ್ಲಿ ಪ್ರತಿ ವರ್ಷ 35ರಿಂದ 45 ಸಾವಿರ ಹುಡುಗಿಯರು ಕಾಣೆ ಆಗ್ತಾ ಇದ್ದಾರ. ಎಲ್ಲಿ ಹೋದ್ರಿ ಇವರೆಲ್ಲ? ಲವ್ ಜಿಹಾದ್ದಲ್ಲಿ ಹೋಗಿದ್ದಾರೆ. ಆಮೇಲೆ ಕೇಳ್ರಿ ನೀವು ಹುಡುಗಿನ, ನಾನು ಹುಸೇನ್ ಹಂಗಲ್ಲ ಅಂತ. ಯಾಕೆ ಹಂಗಂದ್ಲು? ಆಕಿನ ಹಿಡ್ಕೊಂಡು ಬರ್ತೀವಿ ನಾವು, ಅವನು ಹಿಡ್ಕೊಂಡು ಬರ್ತೀವಿ ಹುಡುಗನ್ನ. ಆಕೆ ಬಂದ ಕೂಡಲೇ ಹೇಳ್ತಾಳೆ, ನಮ್ಮಪ್ಪ ನಮ್ಮವ್ವ ನಮಗೆಂದರ ಧಾರ್ಮಿಕ ಶಿಕ್ಷಣ ಕೊಟ್ಟಾರೇನು ಕೇಳ್ರಿ. ನಮ್ಮಪ್ಪ ನಮ್ಮವ್ವ ನಮ್ಮನ್ನ ಎಂದರ ಗುಡಿ ಕರ್ಕೊಂಡು ಹೋಗಿ ಈ ಗುಡಿ ಇದ್ರ ಸಲುವಾಗಿ, ಈ ಅಧ್ಯಾತ್ಮ ಇದ್ರ ಸಲುವಾಗಿ, ಈ ಧರ್ಮ ಇದ್ರ ಸಲುವಾಗಿ ಅಂತ ಹೇಳ್ಯಾರನ್ ಕೇಳ್ರಿ. ಬರೇ ಅಭ್ಯಾಸ ಮಾಡಂತ ಹೇಳ್ತಾರ್ರಿ, ಮತ್ತೇನು ಹೇಳಂಗಿಲ್ಲ ಅಂತ ತಕರಾರು ತಂದೆ ತಾಯಿ ಬಗ್ಗೆ ಹೇಳಿದ್ರು ಅವರು. ಹಾಗಾದ್ರೆ ಇದಕ್ಕೆ ಕಾರಣರು ಯಾರು? ಹುಡುಗಿಯರಲ್ಲ, ನಾವು ಮಾಡಬೇಕಾದ್ದನ್ನು ನಾವು ಮಾಡಲಿಲ್ಲ. 3,000 ಜನ ಮಹಾತ್ಮರನ್ನು ಸೇರಿಸಿ 3 ದಿನ ಬರೀ ಇದೇ ವಿಷಯಗಳ ಮೇಲೆ. ಆಮೇಲೆ ತಾವು ಈಗ ಹೇಳಿದಂಗೆ ಈ ವಕ್ಫ್ ಬೋರ್ಡ್ನವರು ಏನೇನು ಮಾಡ್ಲಿಕ್ಕೆ ಸಾಧ್ಯ ಐತಿ ಅದನ್ನೆಲ್ಲ ಮನವರಿಕೆ ಮಾಡಿಕೊಟ್ಟಿವಿ. ಅದರ ಪರಿಣಾಮ ಏನಾಯಿತು ಅಂದ್ರೆ ಈಶ್ವರಪ್ಪನವರೇ ತಾವು ನೋಡಿದ್ದೀರಿ, ಯಾವ ಮೀಡಿಯಾಗಳು ಸಹಿತ ಅದನ್ನು ಊಹಿಸಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ನಮ್ಮಲ್ಲಿ ಪ್ರವಚನಕಾರರು, ಕೀರ್ತನಕಾರರು ಕುಂತಲ್ಲಿ ನಿಂತಲ್ಲಿ ಅವ್ರು ಯಾರು BJP ಅವರಲ್ಲ, ಶಿವಸೇನಾದವರಲ್ಲ, ಯಾವ ಇದರವ್ರ ಪಕ್ಷದವರು ಅಲ್ಲ, ಅವರು ಕೇವಲ ಹಿಂದುತ್ವವಾದಿಗಳು. ಕೀರ್ತನಕಾರರನ್ನು ಕೇಳಿದರು, ಪ್ರವಚನಕಾರರನ್ನು ಕೇಳಿದರು, ನೀವೆಲ್ಲ ಓಟ್ ಹಾಕ್ತೀರಿ ಅಂತೀರಿ, ನೀವೇನು BJP ಮೆಂಬರು ಏನು ಶಿವಸೇನಾದ ಮೆಂಬರು ಅಂತ ಕೇಳಿದರು. ಅವರಂದ್ರು ನಾವು ಯಾವ ರಾಜಕೀಯ ಪಕ್ಷದವರು ಅಲ್ಲ. ಮತ್ತು ಹಾಗಾದ್ರೆ ಯಾರು ನೀವು? ನಾವು ಹಿಂದುತ್ವದವರು, ನಮ್ಮ ಧರ್ಮ, ನಮ್ಮ ದೇವರು, ನಮ್ಮ ದೇಶ, ನಮ್ಮ ಸಂಸ್ಕೃತಿ ಇದನ್ನು ಉಳಿಸ್ಬೇಕು, ಬೆಳೆಸಬೇಕು ಅನ್ನೋರ ಹೊರತು ಯಾರು ಅಲ್ಲ ಅಂತ ಹೇಳಿದರು. ಅವರೇ ಕ್ರಾಂತಿ ಮಾಡಿದರು.